ವಿನೋದ ಕಾಲ ಕಳೆಯುವೆ ನಾನು ಸುಲಭೋಪಾಯದಲ್ಲಿ. ವಿನೋದ ಕಾಲ ಕಳೆಯುವೆ ನಾನು ಸುಲಭೋಪಾಯದಲ್ಲಿ. ಎನ್ನನ್ನು ಪೂಜಿಪ ಭಕ್ತರಿಗೆಲ್ಲ ಕೊಡುವನು ಐಶ್ವರ್ಯ. ಎನ್ನನ್ನು ಪೂಜಿಪ ಭಕ್ತರಿಗೆಲ್ಲ ಕೊಡುವನು ಐಶ್ವರ್ಯ. ಎನ್ನನ್ನು ನಿಂದಿಪ ಮನುಜರಿಗೆಲ್ಲ ಹರರೆ 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 ಎನ್ನಯ ಸಮಾನರಾಗಿ ದರೆಯಳ ಜಾರಿಯರೈ ದರೆಯಳ ಜಾರಿಯರೈ ದರೆಯಳ ಜಾರಿಯರೈ. ಯಾರು ನನ್ನನ್ನು ಸದ್ಭಕ್ತಿಯಿಂದ ಪೂಜಿಸುವರು ಅಂತವರಿಗೆ ಸಕಲ ಐಶ್ವರ್ಯವನ್ನು ಕೊಟ್ಟು ಕಾಪಾಡುವರು. ಯಾರು ನನ್ನನ್ನು ನಿಂದಿಸಿ ಹೀಯಾಳಿಸಿ ಧಿಕ್ಕರಿಸಿ ಮಾತನಾಡುವರು ಅಂತವರಿಗೆ ಕೊಡಬಾರದ ಕಷ್ಟಗಳನ್ನು ಕೊಟ್ಟು ಕೊನೆಯ ದೇಶ ಪ್ರಶ್ನೆಯನ್ನಾಗಿ ಮಾಡುವೆನು. ಹೀಗಿರುವಲ್ಲಿ ಮಹೇಂದ್ರನ ಸಭೆಯಲ್ಲಿ ನಾರದರು ನನ್ನ ಲೀಲೆಯನ್ನು ಪಾಡುತ್ತಿದ್ದರೆ ನನ್ನ ವಿದ್ಯಾಗುರುಗಳಾದ ಬೃಹಸ್ಪತಾಚಾರ್ಯರು ಆಸನಿಯ ಮಹಿಮೆ ಆಸನಿಯ ಪರಾಕ್ರಮ ಎಂದು ಧಿಕ್ಕರಿಸಿ ಮಾತನಾಡಲು ಇರಲಿ. ಗುರುಗಳ ರಾಸಿಗೆ ಹೋಗಲು ನನಗೀಗ ತಕ್ಕ ಸಮಯ. ಜೈ ಕಲಿಮಾಯೆ ಜೈ ಕಲಿಮಾಯೆ ಜೈ ಕಲಿಮಾಯೆ. ಶಂಭೋ ಮಹಾದೇವ ಶಂಭೋ ಮಹಾದೇವ. ಗುರುಗಳ ಪಾದಕ್ಕೆ ನಮಸ್ಕರಿಸುವನು. ಶನಿರಾಜನೇ ನಿನಗೆ ಮಂಗಳವಾಗಲಿ, ಮೇಲೆ ಕೇಳು. ಶನಿರಾಜನೇ ಗುರುದೇವ ಕ್ಷೇಮವೇ? ತಿಳಿಸುತ್ತೇನೆ ಗುರುದೇವ. ಇರಲಿ ಗುರುವೇ ನನ್ನ ಕ್ಷೇಮ ಇರಲಿ ಗುರುವೇ ತಮ್ಮ ಕ್ಷೇಮವೇ ತಮ್ಮ ಪಾದವನ್ನು ಕಂಡು ತಮ್ಮ ಪಾದವನ್ನು ಕಂಡು ಧನ್ಯನಾದೆನೋ ಧನ್ಯನಾದೆನೋ. ಗುರುವೇ ಕೇಳಿ ಕೇಳಿ ಬೇಡ್ವೆ ಗುರುವೇ ಕೇಳಿ ಕೇಳಿ ಬೇಡ್ವೆ ಒಂದ ಮಾತನ ತಮ್ಮ ಪಾದವನ್ನು ಕಂಡು ತಮ್ಮ ಪಾದವನ್ನು ಕಂಡು ಧನ್ಯನಾದೆನೋ ಧನ್ಯನಾದೆನೋ. ಗುರುದೇವ ಶನಿರಾಜನೇ ನನ್ನ ಕ್ಷೇಮವೂ ಆಗಿರಲಿ. ತಮ್ಮ ಕೀರ್ತಿಯು ತಮ್ಮ ಸತ್ಯವು ಈ ಸತರಾಜ್ಯ ಮೂರು ಲೋಕದಲ್ಲಿ ಹೊಗಳುತ್ತಿರುವುದಂತೆ ನಿಜವೇ ಗುರುದೇವ? ನಿಜ ಶನಿರಾಜನೇ. ಗುರುದೇವ ಶನಿರಾಜನೇ ನಿಮ್ಮ ಶಿಷ್ಯನಾದ ನನ್ನನ್ನು ಕೈಬಿಡದ ಕಾಪಾಡಬೇಕೆಂದು ಬೇಡಿಕೊಳ್ಳುವೆನೋ. ಶನಿರಾಜನೇ ನನ್ನಿಂದ ನಿನಗೀಗ ಏನಾಗಬೇಕಯ್ಯ. ಶನಿರಾಜನೇ ಗುರುದೇವ ನನ್ನಿಂದ ನಿನಗೀಗ ಏನಾಗಬೇಕಯ್ಯ. ಕಾರಣವನು ಬೇಳೆಯ ಶನಿರಾಜನೇ ಕಾರಣವನು ಬೇಳೆಯ ಶನಿರಾಜನೇ. ನೀನು ಬಂದಿರುವಂತ ಬರಿಯೇನು ಕೇಳಯ್ಯ.
ಬಂದಿರುವಂತ ಪರಿಯೇನು ಕೇಳಯ್ಯ ಕಾರಣವನ್ನು ಬೇಳೆಯ ಸನಿರಾಜನೇ ಕಾರಣವನ್ನು ಬೇಳೆಯ ಶನಿರಾಜನೇ ಗುರುದೇವ ನನ್ನಿಂದ ನಿನಗೇನು ಏನಾಗಬೇಕಪ್ಪ ಗುರುದೇವ ಶನಿರಾಜನೇ ಪರ್ವತಕ್ಕೆ ಸರಿಸಮನಾದ ಕಾರ್ಯ ಗುರುದೇವ ಮತ್ಯಾವ ಕಾರ್ಯವಿರುವುದು ಶನಿರಾಜನೇ ಗುರುದೇವ ಶನಿರಾಜನೇ ನನ್ನದೊಂದು ಕೋರಿಕೆ ಇರುವುದು ಖಂಡಿತವಾಗಿ ನಡೆಸಿಕೊಡುವಿರಾ ಖಂಡಿತವಾಗಿಯೂ ನಡೆಸಿಕೊಡುವೆನು ಸತ್ಯವಾಗಿ ನಡೆಸಿಕೊಡುವಿರಾ ಸತ್ಯವಾಗಿಯೂ ನಡೆಸಿಕೊಡುವೆನು ಗುರುದೇವ ಶನಿರಾಜನೇ ನಾನು ನಿಮ್ಮ ರಾಶಿಗೆ ಬರಬೇಕೆಂದಿರುವುದು ಏನು ನೀವು ನನ್ನ ರಾಶಿಗೆ ಬರಬೇಕೆ ಹೌದು ಗುರುದೇವ ಶನಿರಾಜನೇ ಪರಮಾತ್ಮ ಶನಿರಾಜನೇ ಗುರುದೇವ ದೇವಾ ದೇವಾ ಶನಿದೇವಾ ಶನಿರಾಜನೇ ಗುರುದೇವ ನೀನು ವಕ್ರಿಸಿದ್ದಾರೆ ನಾನು ತಡೆಯುವುದುಂಟೆ ಪರಮಾತ್ಮ ನೀನು ವಕ್ರಿಸಿದ್ದಾರೆ ನಾನು ತಡೆಯುವುದುಂಟೆ ಬೇಡ ಸನಿ ರಾಜ ಬೇಡ ಕೊಂಬೆ ನಿಮ್ಮ ಬೇಡವೋ ಸನಿ ರಾಜ ಶನಿರಾಜನೇ ಗುರುದೇವ ನೀವು ನನ್ನ ರಾಶಿಗೆ ಬರುತ್ತೇನೆಂದರೆ ಆಕಾಶವೇ ಮಿಂಚುತ್ತಿರುವುದು ಭೂಮಿಯೇ ಹದುರುತ್ತಿರುವುದು ಅಲ್ಲದೆ ಅಲ್ಲದೆ ಈ ನನ್ನ ಶರೀರವೇ ಗಡಾಗಡನೆ ನಡುಗುತ್ತಿರುವುದು ಪರಮಾತ್ಮ ಗಡಾಗಡನೆ ನಡುಗುತ್ತಿರುವುದು ಇದು ನೀವು ನನ್ನ ರಾಶಿಗೆ ಬರಲಾಗದೆಂದು ಇದೋ ನಿಮಗೆ ಕರಮುಗಿದು ಬೇಡಿಕೊಳ್ಳುವೆನು ಶನಿರಾಜನೇ ಗುರುದೇವ ಶನಿರಾಜನೇ ಎಚ್ಚರಿಕೆ ದಿವಸ ಮಾತ್ರ ಬರುವುದಲ್ಲ ಮತ್ತೆ 5 ವರ್ಷ ಮಾತ್ರ ಬರುವುದಿಲ್ಲ ಪರಮಾತ್ಮ ಶನಿರಾಜನೇ ದೇವಾ ದೇವಾ ಶನಿದೇವಾ ಪರಮಾತ್ಮ ಶನಿರಾಜನೇ 5 ವರ್ಷ ಬಂದರೆ ನಾನು ತಡೆಯುವುದುಂಟೆ ಶನಿರಾಜನೇ ಗುರುದೇವ 5 ವರ್ಷ ಬಂದರೆ ನಾನು ತಡೆಯುವುದುಂಟೆ ಬೇಡ ಓ ಶನಿರಾಜ ಬೇಡ ಕೊಂಬೆ ನಿಮ್ಮ ಬೇಡ ಓ ಶನಿರಾಜ ಶನಿರಾಜನೇ 5 ವರ್ಷವು ನನ್ನ ರಾಶಿಗೆ ಬರಲಾಗದೆಂದು ಇದೋ ಕರಮುಗಿದು ಬೇಡಿಕೊಳ್ಳುವೆನು ಶನಿರಾಜನೇ ಗುರುದೇವ ಶನಿರಾಜನೇ ಗುರು
ನೇತ್ರನೆ ಸಾರುವೆ ಬರದೊಳು ಸಾರಸ ನೇತ್ರನೆ ಸಾರುವೆ ಬರದೊಳು ಸಾರಸ ನೇತ್ರನೆ ಸಾರುವೆ ಬರದೊಳು ಮಾಡುವೆ ವ್ರತವನ್ನು ರೂಢಿಯೊಳಗೆ ನಾನು ಮಾಡುವೆ ವ್ರತವನ್ನು ರೂಢಿಯೊಳಗೆ ನಾನು ಗುರುದೇವ ಚರಣಕ್ಕೆ ನಮಿಸುವೆ ಚರಣಕ್ಕೆ ನಮಿಸುವೆ ಮೈದೋರೆ ಸಲಹೆನ್ನ ತನಕನ ಪಾವನ ಗುರುದೇವ ಗುರುದೇವ ಶನಿರಾಜನೇ 5 ವರ್ಷವಿಲ್ಲದಿದ್ದರು 30 ತಿಂಗಳಾದರೂ ನಿಮ್ಮ ರಾಜ್ಯಕ್ಕೆ ಬರಲೇಬೇಕು. ಅಪ್ಪಣೆಯನ್ನು ಖಂಡಿಸಿ ಗುರುದೇವ. ಶನಿರಾಜನೇ ಪರಮಾತ್ಮ 30 ತಿಂಗಳೆಂದರೆ 2 ವರ್ಷವಾಯಿತಪ್ಪ. ಈ 2 ವರ್ಷವು ನನ್ನ ರಾಶಿಗೆ ಬರಲಾಗದೆಂದು ಇದೋ ಮತ್ತೊಮ್ಮೆ ಕರಮುಗಿದು ಬೇಡಿಕೊಳ್ಳುವೆನು ಶನಿರಾಜನೇ. ಗುರುದೇವ ಶನಿರಾಜನೇ 30 ತಿಂಗಳಿಲ್ಲದಿದ್ದರು 30 ದಿನವಾದರೂ ರಾಜ್ಯಕ್ಕೆ ಬರಲೇಬೇಕು. ಅಪ್ಪಣೆಯನ್ನು ಖಂಡಿಸಿ ಗುರುದೇವ. 30 ದಿನವೂ ನನ್ನ ರಾಶಿಗೆ ಬರಲಾಗದೆಂದು ಇದೋ ಮತ್ತೊಮ್ಮೆ ಕರಮುಗಿದು ಬೇಡಿಕೊಳ್ಳುವೆನು ಶನಿರಾಜನೇ. ಪರೆಯಬೇಕು ಗುರುವೆ ಶರಣನ ಪರೆಯಬೇಕು ಗುರುವೆ ಪರೆಯಬೇಕು ಗುರುವೆ ಶರಣನ ಪರೆಯಬೇಕು ಗುರುವೆ ಬೇಡಿದ ಶಿಷ್ಯನ ಕಾಡಿಸಬಹುದೇ ಬೇಡಿದ ಶಿಷ್ಯನ ಕಾಡಿಸಬಹುದೇ ಪರೆಯಬೇಕು ಗುರುವೆ ಶರಣನ ಪರೆಯಬೇಕು ಗುರುವೆ ಬೇಡಿದ ಶಿಷ್ಯನ ಕಾಡಿಸಬಹುದೇ ಬೇಡಿದ ಶಿಷ್ಯನ ಕಾಡಿಸಬಹುದೇ ಪರೆಯಬೇಕು ಗುರುವೆ ಶರಣನ ಪರೆಯಬೇಕು ಗುರುವೆ ಗುರುದೇವ ಶನಿರಾಜನೇ 30 ದಿನವಿಲ್ಲದಿದ್ದರು 3 ದಿನ ಆದರೂ ನಿಮ್ಮ ರಾಶಿಗೆ ಬರಲೇಬೇಕು. ಪರಮಾತ್ಮ ವರವನ್ನು ಖಂಡಿಸಿ ಗುರುದೇವ. ಶನಿರಾಜನೇ 3 ದಿನವೂ ನನ್ನ ರಾಶಿಗೆ ಬರಲಾಗದೆಂದು ಇದೋ ನಿನ್ನ ದಿವ್ಯ ಪಾದವನ್ನು ಹಿಡಿದು ಬೇಡಿಕೊಡುವೆನು ಶನಿರಾಜನೇ. ಗುರುದೇವ ಶನಿರಾಜನೇ 3 ದಿನವಿಲ್ಲದಿದ್ದರು 1 ದಿನವಾದರೂ ನಿಮ್ಮ ರಾಶಿಗೆ ಬರಲೇಬೇಕು. ಅಪ್ಪಯನ್ನು ಕೊಡುವಿರೋ ಅಥವಾ ಇರುವಿರೋ. ಶನಿರಾಜನೇ ಕಾಕವಾಹನ ಕಲಿಯ ಪುರುಷ ಛಾಯಾದೇವಿ ಸುಕುಮಾರ ಮಾತನಾಡು ತಂದೆ ಮಾತನಾಡು. ನಾನು ನಿನಗೆ ಚಿಕ್ಕಂದಿನಿಂದಲೂ ವಿದ್ಯಾ ಬುದ್ಧಿಯನ್ನು ಕಲಿಸಿದ ಮಹಾ ಗುರುಗಳಲ್ಲವೇ ಶನಿರಾಜನೇ. ಗುರುದೇವ ನನ್ನ ಮೇಲೆ ಇಷ್ಟೊಂದು ಕೋಪವೇ ಶನಿರಾಜನೇ. ಏನು ಮಾಡಲಿ ನಾನು ಎಷ್ಟೇ ವಿಧವಾಗಿ ಬೇಡಿಕೊಂಡರೂ ಈ ಶನಿರಾಜನು ಕೋಪಾರೂಢರಾಗಿ ನಿಂತಿರುವರಲ್ಲ. ಏನು ಮಾಡಲಿ ಶನಿರಾಜನೇ. ಗುರುದೇವ ಹಾಗಾದರೆ ನೀವು ನನ್ನ ರಾಶಿಗೆ ಬರಲೇಬೇಕೆ ಶನಿರಾಜನೇ. ಹೌದು ಗುರುದೇವ. ಶನಿರಾಜನೇ ಹಾಗಾದರೆ ನಿನಗೆ ನನ್ನ ಮೇಲೆ ಅಷ್ಟೊಂದು ಅಕ್ಕರೆ ಇದ್ದರೆ ಒಂದು ಕಾಲು ಜಾವ ಬಂದು ಹೋಗುವನಾಗಪ್ಪ. ಅಪ್ಪಣೆ ಗುರುದೇವ. ದೇವಪ್ರಸಾದ ಎಷ್ಟೆಂದರಷ್ಟೇ ಸಾಕು. ಜೈ ಕಲಿಮಾಯೆ. ನನ್ನ ಶಿಷ್ಯನಾದ ಆ ಶನಿರಾಜನಿಗೆ ಒಂದು ಕಾಲು ಜಾವ ಬರುವಂತೆ ವರವನ್ನು ಆತನು ಬರುವಷ್ಟರಲ್ಲಿ ನಾನು ಗಂಗಾ ನದಿಯ ತೀರಕ್ಕೆ ಸ್ನಾನ ಜಪಕ್ಕಾಗಿ ಹೋಗಿ ಒಂದು ಕಾಲು ಜಾವ ಮೀರಿ ಬರುವನು. ಆ ನನ್ನ ಶಿಷ್ಯನಾದ ಶನಿರಾಜನು ಬಂದು ನನ್ನನ್ನೇನು ಮಾಡಬಲ್ಲನೋ ನಾನೇ ನೋಡುವೆನು. ಸಂಭೋ ಮಹಾ ನಾವುದೇನು ಇದರ ಏಳು ಧನ್ಯ ಧನ್ಯ ನಾವುದೇನು ಧನ್ಯನು ನಾನದೆ ಮನ್ಯನು ನಾನದೆ
ಧನ್ಯಾನು ನಾನದೆ ಮನ್ಯಾನು ನಾನದೆ ಇಂದು ಗುರುವಿನ ರಸಿಗೆ ಹೋಗಲು ಧನ್ಯ ಧನ್ಯನಾದೆನು ಇದರ ಏಳು ಧನ್ಯ ಧನ್ಯನಾದೆನು ಧನ್ಯ ಧನ್ಯನಾದೆನು. ಆಹಾ ನನ್ನ ವಿದ್ಯಾಗುರುಗಳು ಒಂದು ಕಾಲು ಜಾವ ತಮ್ಮ ರಾಜಿಗೆ ಬರುವಂತೆ ಅಪ್ಪಣೆಯನ್ನೇ ಪಾಲಿಸಿ ಈಗ ಗಂಗಾ ನದಿಯ ತೀರಕ್ಕೆ ಸ್ನಾನ ಜಪಕ್ಕೆಂದು ಹೋಗಿರುವರು. ಏನು ಮಾಡಲಿ, ಏನು ತಾನೇ ಮಾಡಲಿ? ಇರಲಿ, ನನ್ನ ಮಾಯಾ ಶಕ್ತಿಯಿಂದ 2 ಸಕ್ಕರಿಕೆ ಹಣ್ಣುಗಳನ್ನು ನಿರ್ಮಿಸಿ ಆ 2 ಹಣ್ಣುಗಳು ತೇಜೋವತಿ ನಗರದ ಮೃಗರಾಜ ಮಂತ್ರಿ ಮಕ್ಕಳ ಶಿರಸ್ಸಾಗುವಂತೆ ಮಾಡಿ ನಾನು ಒಬ್ಬ ವ್ಯಾಪಾರಿಯಾಗಿ ಹೋಗಿ ನನ್ನ ವಿದ್ಯಾಗುರುಗಳಿಗೆ ವಿಕ್ರಯಿಸಿ ಅಘೋರವಾದ ಕಷ್ಟಕ್ಕೀಡು ಮಾಡುವೆನು. ಇದು ಅಲ್ಲದೆ ಶೂಲಕ್ಕಾಗ್ಕೊಂಡು ನೆನಪ ಮಾಡುವೆನು. ಇದೇ ನಿನ್ನ ಸಾಹಸ, ಇದೇ ನಿನ್ನ ಪ್ರತಾಪ. ಜೈ ಕಲಿಮಾಯೆ, ಜೈ ಕಲಿಮಾಯೆ.